ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾದಗಿರಿ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೋಸ್ಕರನೇ ಇರತಕ್ಕಂಥ ವಿಶೇಷ ಘಟಕ ಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆಗಳ ಹಣವನ್ನು 2023-24ರಲ್ಲಿ 24-25ರಲ್ಲಿ ಮತ್ತು ಮುಂಬರುವ ಆರ್ಥಿಕ ವರ್ಷ 25-26ರಲ್ಲೂ ಸಹ ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. 2023-24ರಲ್ಲಿ 11,144 ಕೋಟಿ ಹಣವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡ್ರು. 24-25ರಲ್ಲಿ 14,678 ಕೋಟಿಯನ್ನು ಬಳಸ್ಕೊಂಡ್ರು. 14,678 ಕೋಟಿ. ಈ ವರ್ಷ 14,488 ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳಿಕ್ಕೆ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಎಚ್ ಸಿ ಮಾದೇವಪ್ಪನವರು ಈಗಾಗಲೇ ಇಲಾಖೆಯಿಂದ ಪ್ರಪೋಸಲ್ ಕಳಿಸಿದ್ದಾರೆ. ನಾವು 2023-24ರಿಂದ ನಿರಂತರವಾಗಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇದು ಯಾವುದಕ್ಕೂ ಕ್ಯಾರೆ ಎಂದೇ ಬಂಡತನದಿಂದ ಈ ವರ್ಷವೂ ಕೂಡ SC STಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೆ ಮಾತ್ರ ಬಳಸಬೇಕಾಗಿರೋ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ. ಇದನ್ನು ವಿರೋಧಿಸಿ 27, 28, 1, 2, 3, 4, 5 ಇಷ್ಟು ದಿನಗಳು ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 14 ತಂಡಗಳಾಗಿ ನಾವು ಪ್ರತಿಭಟಿಸಿ ಇದನ್ನು ವಿರೋಧಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಅದೇ ಮನವಿಯನ್ನು ರಾಜ್ಯಪಾಲರಿಗೂ ಸಹ ಸಲ್ಲಿಸ್ತಾ ಇದ್ದೀವಿ. ಈ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಈ ನೀತಿ ಇದೆಯಲ್ಲ, ಇದು SCP TSP ಆ್ಯಕ್ಟ್ ಮಾಡಿದಾರಲ್ಲ ಸಿದ್ದರಾಮಯ್ಯನವರು 2013ರಲ್ಲಿ, ಆ ಆ್ಯಕ್ಟ್ಗೆ ವಿರುದ್ಧವಾಗಿದೆ. 2013ರಲ್ಲಿ ಆ್ಯಕ್ಟ್ ಮಾಡೋದಕ್ಕಿಂತ ಮೊದಲು SC STಗಳ ಅಭಿವೃದ್ಧಿಗೆ ಒಂದು ಫೋಕಸ್ಡ್ ಅಟೆನ್ಷನ್ ಮಾಡಬೇಕು ಅಂತ ಹೇಳಿ 1975-76ರ ದಶಕದಲ್ಲಿ ಕೇಂದ್ರದ ಯೋಜನಾ ಆಯೋಗ ಸೂಚನೆಗಳನ್ನು ಕೊಟ್ಟಿದೆ. ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ಮತ್ತು ಸರ್ಕಾರದ ಗಮನಕ್ಕೆ ತರೋದಕ್ಕೆ ನಾನು ಬಯಸ್ತೇನೆ. ಈ ಪ್ಲಾನಿಂಗ್ ಕಮಿಷನ್ ಸೂಚನೆ ಭಾಳ ಸ್ಪಷ್ಟವಾಗಿದೆ. ಮೊದಲನೇದು, ಈ SCP TSP ಹಣವನ್ನು ಯಾವುದ್ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿದೆ, ಮತ್ತು ಇದನ್ನು ಫೋಕಸ್ಡಾಗಿ ಮಾಡಬೇಕು ಅಂತ ಕೂಡ ಹೇಳಿದೆ. ಮೊದಲನೇದು ಹ್ಯೂಮನ್ ಡೆವಲಪ್ಮೆಂಟ್ ಅಪ್ರೋಚ್, ಇದನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಬಳಸಬೇಕು ಅಂತ.
ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂದ್ರೇನು? ಎಜುಕೇಷನ್ಗೆ ಬಳಸಬೇಕು. ಯಾರ ಎಜುಕೇಷನ್ಗೆ? SC/ST ಸಮುದಾಯದ ಎಜುಕೇಷನ್ಗೆ ಇದನ್ನು ಬಳಸಬೇಕು. ಆರೋಗ್ಯ ಸೇವೆಗೆ ಇದನ್ನು ಬಳಸಬೇಕು. ವಸತಿ ಕಟ್ಕೊಡ್ಲಿಕ್ಕೆ ಬಳಸಬೇಕು. ಸಮಗ್ರವಾದಂಥ ಕುಡಿಯುವ ನೀರನ್ನು ಒದಗಿಸ್ಲಿಕ್ಕೆ, ಸ್ಯಾನಿಟೇಷನ್ಗೆ, ಅವ್ರ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಕೊಡಲಿಕ್ಕೆ, ಮತ್ತು ಯಾರು ವಿದ್ಯಾವಂತ ಯುವಕರಿರ್ತಾರೆ ಅವ್ರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಅಂತ ಹೇಳಿ ಇದನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಹೇಳಿದ್ದಾರೆ. ಇಷ್ಟು ಏರಿಯಾಗಳಿಗೆ ಈ ಹಣವನ್ನು ಬಳಸಬೇಕು, ಬೇರೆ ಕಡೆ ಬಳಸೋ ಹಾಗಿಲ್ಲ. ಎರಡನೇದು ಕ್ಯಾಪಿಟಲ್ ಫಾರ್ಮೇಷನ್ ಅಪ್ರೋಚ್, ಅಂದರೆ ಆರ್ಥಿಕ ಅಭಿವೃದ್ಧಿಗೆ ಇದನ್ನು ಬಳಸಬೇಕು. ಆರ್ಥಿಕ ಅಭಿವೃದ್ಧಿ ಅಂದರೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ತಕ್ಕಂಥ ಪ್ರತಿಭಾವಂತ SC/ST ಯುವಕ ಯುವತಿಯರಿಗೆ ಈ ಹಣವನ್ನು ಬಳಕೆ ಮಾಡಬೇಕು. ಮತ್ತು ಯಾರಾದರೂ ಕೈಗಾರಿಕೆಗಳನ್ನ, ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು ಮಾಡ್ತೀವಿ ಅಂತಂದರೆ ಅವ್ರಿಗೆ KDBಯಿಂದ ಲ್ಯಾಂಡ್ ಕೊಡಬೇಕು. ಆ ಲ್ಯಾಂಡ್ ಕೊಡಲಿಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 2 ಕೋಟಿ ಸಬ್ಸಿಡಿ ಕೊಟ್ಟಿದ್ದಾರೆ. ಆ ಸಬ್ಸಿಡಿ ಹಣನ SCP/TSP ಹಣದಿಂದ ಕೊಡಬೇಕು. ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಕುಟುಂಬಗಳು ಆಸ್ತಿ ಸೃಷ್ಟಿ ಮಾಡ್ಕೋಬೇಕು. ಆಸ್ತಿ ಸೃಷ್ಟಿ ಮಾಡ್ಕೋಬೇಕು ಅಂದರೆ ಅವ್ರಿಗೆ ಭೂಮಿ ಖರೀದಿ ಮಾಡಿ ಕೊಡಬೇಕು. ಇದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತ ಇದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಆದಿಜಾಂಬವ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮ, ಬೋವಿ ಅಭಿವೃದ್ಧಿ ನಿಗಮ, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಇತ್ಯಾದಿ ಇತ್ಯಾದಿ 8 ನಿಗಮಗಳು. ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಗಳಿಗೆ ಒಂದು ನಿಗಮ ಇದೆ. ಇತ್ಯಾದಿ ನಿಗಮಗಳಿಗೆ ದುಡ್ಡು ಕೊಟ್ಟು ಆ ಕುಟುಂಬಗಳು ಆರ್ಥಿಕವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಸ್ವಾವಲಂಬಿ ಆಗಬೇಕು ಅಂದರೆ ಅವರಿಗೆ ಭೂಮಿಯನ್ನು ಖರೀದಿ ಮಾಡಿ ಕೊಡಬೇಕು. ಮತ್ತು ಯಾವ ಭೂಮಿಯನ್ನು ಖರೀದಿ ಮಾಡಿಕೊಡ್ತೀರಿ ಅದಕ್ಕೆ ನೀರಾವರಿಯನ್ನು ಒದಗಿಸಲಿಕ್ಕೆ ಗಂಗಾ ಕಲ್ಯಾಣ ಅಂತ ಒಂದು ಯೋಜನೆ ಇದೆ. ಯಾರಾದರೂ SC/ST ಸಮುದಾಯಗಳು ಸ್ವಂತ ಭೂಮಿ 2 ಎಕರೆ 3 ಎಕರೆ ಜಮೀನು ಇಟ್ಕೊಂಡಿದ್ರೆ ಆ ಜಮೀನಿಗೆ ಗಂಗಾ ಕಲ್ಯಾಣದಲ್ಲಿ ನೀರನ್ನು ಒದಗಿಸ್ಕೊಡ್ಬೇಕು. ಇದೆರಡೂ ಫೋಕಸ್ಡ್ ಅಟೆನ್ಷನ್ನು. ಇದನ್ನು ಹೊರತುಪಡಿಸಿ ಬೇರೆ ಕಡೆ ಇವರು ಇದನ್ನು ಬಳಸಲಿಕ್ಕಾಗಲ್ಲ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಹಿಂದೆ ಇರ್ತಕ್ಕಂಥ ಬುದ್ಧಿಜೀವಿಗಳು ಏನು ಹೇಳ್ಕೊಡ್ತಾ ಇದ್ದಾರೆ ಅವ್ರಿಗೆ ಅಂತಂದರೆ, ಒಂದು ಕಾನ್ಸೆಪ್ಟ್ ಇದೆ, ನಾನು ಒಪ್ತೀನಿ, ನಾನೊಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನು ಒಪ್ತೀನಿ ಅದನ್ನು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಇದೆಯಲ್ಲ, ಬಡವರಿಗೆ ಸಾರ್ವತ್ರಿಕ ಮೂಲ ಆದಾಯ ಇದೆಯಲ್ಲ, ಆ ಆದಾಯಕ್ಕೆ ಈ ಗ್ಯಾರಂಟಿಗಳು ಇನ್ಪುಟ್ ಅಂತ. ಫೈನ್, ಕೊಡಿ ನೀವು, ಆದರೆ ಅವ್ರಿಗೆ ಕೊಡೋ ದುಡ್ಡನ್ನು ನೀವು ಜನರಲ್ ಬಡ್ಜೆಟಿಂದ ಕೊಡಿ. ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವಾಗ ಹೇಳಿದ್ದೇನೆಂದರೆ, ಈ 5 ಗ್ಯಾರಂಟಿಗಳಿಗೆ ಪ್ರತಿ ವರ್ಷ 52ರಿಂದ 60 ಸಾವಿರ ಕೋಟಿ ಬೇಕಾಗುತ್ತೆ ದುಡ್ಡು, ನಾವು ಅದನ್ನು ಹೊಂದಿಸ್ಕೋತೀವಿ ಅಂತ ಹೇಳಿದ್ರು. ಈ ಮಾತನ್ನು ಹೇಳುವಾಗ ವಿಶೇಷ ಘಟಕ ಯೋಜನೆಯಿಂದ, ಬುಡಕಟ್ಟು ಉಪಯೋಜನೆಯಿಂದ ದುಡ್ಡನ್ನು ತಗೋತೀವಿ ಅಂತ ಎಲ್ಲೂ ಹೇಳಿಲ್ಲ. ಅಧಿಕಾರಕ್ಕೆ ಬಂದು SCP/TSP ಅಲೋಕೇಶನ್ ಮಾಡುವಾಗ ಸಡನ್ನಾಗಿ ಇದನ್ನು ಘೋಷಣೆ ಮಾಡಿದ್ದು. ಸೊ ನಾವು ಒತ್ತಾಯ ಮಾಡ್ತಾ ಇರೋದು, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಶುಡ್ ನಾಟ್ ಗ್ರ್ಯಾಬ್ ದ ಮನಿ ಮೆಂಟ್ ಫಾರ್ ಅಸೆಟ್ ಕ್ರಿಯೇಷನ್ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಅಟ್ ಎನಿ ಕಾಸ್ಟ್. ಯಾವ ಕಾರಣಕ್ಕೂ ಈ ಸಾರ್ವತ್ರಿಕ ಮೂಲ ಆದಾಯ ಇದೆಯಲ್ಲ ಬಡವ್ರಿಗೆ, ಅದಕ್ಕೆ ಇನ್ಪುಟ್ ಕೊಡಲಿಕ್ಕೆ SCP/TSP ಹಣವನ್ನು ಬಳಸಕೂಡ್ದು. ಆದರೆ
ಕಳೆದ 2 ವರ್ಷಗಳಲ್ಲಿ 25,000 ಕೋಟಿ ಹಣವನ್ನು ಬಳಕೆ ಮಾಡಿದ್ದಾರೆ. ಇದಕ್ಕೆ ಸಮರ್ಥನೆ ಕೊಡ್ತಕ್ಕಂಥದ್ದು ಏನು? ಅವರು ಈ ಹಣವನ್ನು ನಾವು SC STಗಳಿಗೆ ಮಾತ್ರ ಕೊಡ್ತೀವಿ, ಬೇರೆಯವ್ರಿಗೆ ಕೊಡಲ್ಲ ಅಂತ. ಈಗ ಗೃಹಲಕ್ಷ್ಮಿ ಯೋಜನೆ ಇದೆ, 2,000 ರೂಪಾಯಿ ಕೊಡ್ತಾರೆ ಮಹಿಳೆಯರಿಗೆ. SC ಮಹಿಳೆಯರಿಗೆ ಕೊಡ್ತೀವಿ SCP ಹಣನ ಅಂತ. ಎಷ್ಟು ಜನ SC ST ಗೃಹಲಕ್ಷ್ಮಿಯರಿಗೆ ಈ ಫಲ ಸಿಕ್ಕಿದೆ ಅಂತ ಏನಾದರೂ ಸರ್ಕಾರದ ಹತ್ರ ಮಾಹಿತಿ ಇದೆಯಾ? ನಾವೀಗ ಅಸೆಂಬ್ಲಿ ಒಳಗಡೆ ಒಂದು ವೈಟ್ ಪೇಪರ್ನ ಮಂಡಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆಯಲ್ಲಿ ಬಸ್ಸಲ್ಲಿ ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ, ಫೈನ್. ಎಷ್ಟು ಜನ SC ST ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವ್ರಿಗೆ ಗೊತ್ತಾ? ಸೊ ಹೀಗೆ ಗುಂಪಲ್ಲಿ ಗೋವಿಂದ ಅಂತ ನಮ್ಮ ದುಡ್ಡು ತೆಗೆದು ಇವರ ಯೋಜನೆಗಳನ್ನು ಜಾರಿ ಮಾಡಕ್ಕೆ ಬಳಸ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗಿದೆ ಅಂದರೆ, ಸ್ನೇಹಿತರೆ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. 2023-24ನೇ ಸಾಲಿನಲ್ಲಿ ಈ 8 ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತಾಡಿದ್ನಲ್ಲ ನಾನು, ಈ 8 ಅಭಿವೃದ್ಧಿ ಯೋಜನೆಗಳಲ್ಲಿ ಕೊಟ್ಟಿರೋ ಅನುದಾನ ಎಷ್ಟು ಅಂತಂದರೆ 510 ಕೋಟಿ ಇಡೀ ರಾಜ್ಯಕ್ಕೆ. ಜನಸಂಖ್ಯೆ ಎಷ್ಟು? SC ST ಜನಸಂಖ್ಯೆ 1.5 ಕೋಟಿ. 1.5 ಕೋಟಿ ಜನರಿಗೆ ಭೂಮಿ ಖರೀದಿ ಮಾಡಿಕೊಡ್ಲಿಕ್ಕೆ, ಸ್ವಯಂ ಉದ್ಯೋಗಕ್ಕೆ ಸಾಲ ಸೌಲಭ್ಯಗಳನ್ನು ಕೊಡಲಿಕ್ಕೆ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬಾವಿ ತೆಗೆದುಕೊಡ್ಲಿಕ್ಕೆ 510 ಕೋಟಿ. ನನ್ನ ಮಾಧ್ಯಮದ ಸ್ನೇಹಿತರಿಗೆ ಒಂದು ಸಲಹೆ ಕೊಡ್ತೀನಿ. ಇಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೆ, ತಾಂಡಾ ಅಭಿವೃದ್ಧಿ ನಿಗಮ ಇದೆ. ದಯವಿಟ್ಟು ಆಫೀಸ್ಗೆ ಹೋಗಿ ಈ ವರ್ಷ ಟಾರ್ಗೆಟ್ ಎಷ್ಟು ಅಂತ ಕೇಳಿ. ಲ್ಯಾಂಡ್ ಪರ್ಚೇಸ್ ಸ್ಕೀಮಲ್ಲಿ ಟಾರ್ಗೆಟು ಇಡೀ ಜಿಲ್ಲೆಗೆ 5-6. ಎಷ್ಟು ವಿಧಾನಸಭಾ ಕ್ಷೇತ್ರ ಬರ್ತದೆ ಇಲ್ಲಿ? ಅಂದರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 1. ಏನು ಅಂದ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ನವರು? SC ST ಸಮುದಾಯಗಳನ್ನು ಬೆಗ್ಗರ್ಸ್ ಅಂದ್ಕೊಂಡಿದ್ದಾರೆ ಇವರು. ಇದನ್ನ ನಾವು ಪ್ರಶ್ನೆ ಮಾಡ್ತೇವೆ. ವಿ ಆರ್ ನಾಟ್ ಬೆಗ್ಗರ್ಸ್. ಗಂಗಾ ಕಲ್ಯಾಣ ಯೋಜನೆ ಎಷ್ಟಿದೆ? 8ರಿಂದ 9. ಇಲ್ಲಿಗೆ ಈ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಶಕ್ತಿ ತುಂಬಬಹುದಾದಂಥ ಈ ಅಭಿವೃದ್ಧಿ ನಿಗಮಗಳಿಗೆ ಸ್ಕ್ವೀಸ್ ಮಾಡಿಬಿಟ್ಟಿದ್ದಾರೆ ದುಡ್ಡನ್ನು. ನಾನು ಇವ್ರಿಗೊಂದು ಸವಾಲು ಹಾಕ್ತೀನಿ. ಈ ದುಡ್ಡು ತೆಗೆದು ನಿಮ್ಮವ್ರಿಗೆ ಕೊಡ್ತೀವಪ್ಪ ಅಂತ ಹೇಳ್ತಾರಲ್ಲ, ಫೈನ್. ವೀರಶೈವ ಅಭಿವೃದ್ಧಿ ನಿಗಮ ಇದೆ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಇದೆ. ಅಲ್ಲಿಂದ ದುಡ್ಡು ತೆಗೆದು ಅಲ್ಪಸಂಖ್ಯಾತ ಮಹಿಳೆಯರಿಗೆ ಕೊಡ್ತಾ ಇದ್ದೀರಾ? ವೀರಶೈವ ಅಭಿವೃದ್ಧಿ ನಿಗಮದಿಂದ ತೆಗೆದು ವೀರಶೈವ ಸಮಾಜದ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಾ? ನಮ್ಮ ಹಣ ಮಾತ್ರ ಯಾಕೆ ತೆಗಿತಾ ಇದ್ದೀರಿ ಅಂತಂದ್ರೆ, ಇದು ಕಾಂಗ್ರೆಸ್ ಪಕ್ಷದ DNA ಒಳಗಡೆ ಇರ್ತಕ್ಕಂತಹ ಒಂದು ಧೋರಣೆ. ಈ ಧೋರಣೆ ಕಳೆದ 75 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಈಗ ಅದನ್ನು ಮುಂದುವರಿಸ್ತಾ ಇದ್ದಾರೆ ಅಷ್ಟೇ. ದುರಾದೃಷ್ಟವಶಾತ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮುಂದುವರಿತಾ ಇದೆ. ಸಮಾಜವಾದಿ ವ್ಯಕ್ತಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇದು ಮುಂದುವರಿತಾ ಇರತಕ್ಕಂಥದ್ದು ದುರಂತ. ಇದ್ರ ಜೊತೆಗೆ ನೀವು ದಯಮಾಡಿ ಮಾಧ್ಯಮದ ಗೆಳೆಯರು ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆಯಲ್ಲ, ಮೊರಾರ್ಜಿ ದೇಸಾಯಿ, ಏಕಲವ್ಯ, ಇಂದಿರಾ ಗಾಂಧಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆಯಲ್ಲ, ಈ ಜಿಲ್ಲೆನಲ್ಲಿ ಎಷ್ಟು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆ, ಎಷ್ಟು ರೆಸಿಡೆನ್ಷಿಯಲ್ ಸ್ಕೂಲ್ಸು ಖಾಸಗಿ ಕಟ್ಟಡದಲ್ಲಿದೆ, ಅದು ಹೇಗೆ ನಿರ್ವಹಣೆ ಆಗ್ತಾ ಇದೆ ಅಂತ ದಯವಿಟ್ಟು ನೋಡಿ. ರೆಸಿಡೆನ್ಷಿಯಲ್ ಸ್ಕೂಲ್ಸ್ನ ತಂದು ಉದ್ದೇಶ ಏನು ಅಂತಂದರೆ, SC ST ಮಕ್ಕಳು ಪ್ರತಿಭಾವಂತರಾಗಬೇಕು, ಉತ್ತಮವಾದಂಥ ಶಿಕ್ಷಣ ಸಿಕ್ಕಬೇಕು. ಖಾಸಗಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಅವ್ರಿಗೆ ಸಿಕ್ಕಬೇಕು ಅಂದರೆ
ಅದು ವಸತಿ ಶಿಕ್ಷಣ ಆಗಬೇಕು ಅಂತ ಕಲ್ಪನೆ ಇಟ್ಕೊಂಡು ಮಾಡಿದ್ದೀವಿ. ಇದನ್ನ ಪಕ್ಕದ ಎನ್ ಟಿ ರಾಮರಾವ್ ಮುಖ್ಯಮಂತ್ರಿ ಆಗಿದ್ರಲ್ಲ ಆಂಧ್ರ ಪ್ರದೇಶದಲ್ಲಿ, ಅವರ ಮಾಡೆಲ್. ಅವರೇ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ನಾನಾಗ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದೆ. ನಾವು ಹೋಗಿ ಆಂಧ್ರ ಪ್ರದೇಶದಲ್ಲಿ ನೋಡ್ಕೊಂಡು ಬಂದು ಅದನ್ನು ಮಾಡೆಲ್ ಮಾಡಿದ್ವಿ. ನಾನು 90ರಲ್ಲಿ ಹೋಗಿದ್ದವನು. ಇವತ್ತು ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಪರ್ಮನೆಂಟ್ ಬಿಲ್ಡಿಂಗ್ ಇಲ್ಲದೆ ಇರುವಂಥ ಸ್ಥಿತಿ ಇದೆ. ಯಾಕೆ ಅಂದರೆ ಈ ಹಣವನ್ನು ತಮಗೆ ಹೆಂಗೆ ಬೇಕೋ ಹಂಗೆ ಬಳಸ್ತಾ ಇದ್ದಾರೆ. ಆದ್ದರಿಂದ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿ ಅವ್ರಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ತಂದು SC/ST ಸಮುದಾಯದ ಕುಟುಂಬಗಳಿಗೆ ಅವರು ಮೇನ್ ಸ್ಟ್ರೀಮ್ ಜೊತೆ ಸೇರಬೇಕು ಅನ್ನೋದು ಇದರ ಕಲ್ಪನೆ, ಸಂವಿಧಾನದ ಆಶಯ ಮತ್ತು SCP-TSP ಯೋಜನೆಯ ಆಶಯ. ಈ ಆಶಯವನ್ನು ಕಳೆದ 2 ವರ್ಷಗಳಿಂದ ಮಣ್ಣುಪಾಲು ಮಾಡಿ ನಮ್ಮ ದುಡ್ಡಲ್ಲಿ ಇವರು ಗ್ಯಾರಂಟಿಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ ಏನು ಅಂತಂದರೆ, ಮತ್ತೊಂದು ಸತಿ ಹೇಳ್ಬಿಡ್ತೀನಿ ಸ್ನೇಹಿತರೆ, ನಾವು ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿಗಳ ವಿರುದ್ಧ ಅಲ್ಲ. ಇದು ಸ್ಪಷ್ಟ ಇದ್ಬಿಡಲಿ. ನೀವು ಗ್ಯಾರಂಟಿಗಳನ್ನ ಕೊಡಿ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ಗೆ ಇನ್ಪುಟ್ ಕೊಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೀವು ಸಾಮಾನ್ಯ ಆಯವ್ಯಯ ಬಡ್ಜೆಟ್ ಇದೆಯಲ್ಲ ಅದರಲ್ಲಿ ಕೊಡಿ. ಅದಕ್ಕೋಸ್ಕರ 52,000 ಕೋಟಿ ತೆಗೆದಿಟ್ಬಿಟ್ಟಿದ್ದೀನಿ ಅಂದ್ರಲ್ಲ, ಅದರಲ್ಲಿ ಕೊಡಿ. ದುಡ್ಡು ಸಾಕಾಗಲ್ವಾ? ಸಂಪನ್ಮೂಲದ ಕೊರತೆ ಇದೆಯಾ ನಿಮಗೆ? 20% ಜಾಸ್ತಿ ಮಾಡಿದ್ದೀರಿ ಅಬಕಾರಿ ಆದಾಯ, ಇನ್ನೂ 20% ಮಾಡಿ ಜಾಸ್ತಿ, ಏನು ತೊಂದರೆ ಇಲ್ಲ, ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ದೀರಾ, ಇನ್ನೊಂದು 20% ಜಾಸ್ತಿ ಮಾಡಿ. ಹಾಸ್ಪಿಟಲ್ಗಳಲ್ಲಿ ಚೀಟಿ ಬರೆಸಲಿಕ್ಕೆ 5% ಜಾಸ್ತಿ ಮಾಡಿದಿರಲ್ಲ, 10% ಮಾಡಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವನಂತೆ ಕಾಣಿರುವಂಥ ಒಂದು ಮಾತಿದೆ ನೋಡಿ. ಗಂಡನ ಜೋಬಿಂದ ದುಡ್ಡು ಎತ್ಕೊಂಡು ಹೆಂಡತಿ ಕೈಗೆ ಕೊಡುವಂಥ ಇಕನಾಮಿಕ್ಸ್ ಇದು. ಇದನ್ನು ಅರ್ಥಶಾಸ್ತ್ರದ ಪರಿಭಾಷೆಯಲ್ಲಿ ಏನಂತ ಕರಿತೀವಿ ಅಂತಂದರೆ, ಇದನ್ನು ಕನ್ಸಂಪ್ಷನ್ ಎಕನಾಮಿಕ್ಸ್ ಅಂತ ಕರಿತೀವಿ. ಕನ್ಸಂಪ್ಷನ್ ಎಕನಾಮಿಕ್ಸ್ ಅಂತಂದರೆ ಹಿಂಗೆ ಬರ್ತದೆ, ಉಪಯೋಗಿಸ್ಕೊಳ್ತೀವಿ, ಹೋಗ್ತದೆ, ಮತ್ತೊಂದು ಸತಿ ಬರುತ್ತೆ. ಆದರೆ SCP-TSP ಯೋಜನೆಗಳ ಉದ್ದೇಶ ಏನು ಅಂತಂದರೆ, ಇನ್ಕಮ್ ಜನರೇಟಿಂಗ್ ಎಕನಾಮಿಕ್ಸ್ ನಮ್ಮದು, ಪ್ರೊಡಕ್ಷನ್ ಬೇಸ್ಡ್ ಎಕನಾಮಿಕ್ಸ್. 1 ಎಕರೆ 2 ಎಕರೆ ಜಮೀನಿಗೆ ಗಂಗಾ ಕಲ್ಯಾಣದ ನೀರುವರಿ ಬಂದ್ಬಿಟ್ರೆ ಅವನು ತರಕಾರಿ ಬೆಳ್ಕೋತಾನೆ, ಮಾರಾಟ ಮಾಡ್ತಾನೆ, ಅದರಿಂದ ಆದಾಯ ಬರ್ತದೆ, ಆದಾಯವನ್ನು ಉಳಿತಾಯ ಮಾಡ್ತಾನೆ. ಆದರೆ ಗ್ಯಾರಂಟಿ ಯೋಜನೆಗಳ ಎಕನಾಮಿಕ್ಸ್ ಎಂಥದ್ದು ಅಂತಂದರೆ ಇದು ಕನ್ಸಂಪ್ಷನ್ ಎಕನಾಮಿಕ್ಸ್. ಏನು ಉಪಭೋಗದ ಅರ್ಥಶಾಸ್ತ್ರ ಇದು ಅಷ್ಟೇ. ಸೊ ನೀವು ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ, ನೀವು ಮಾಡಿ. ಯಾಕೆಂದರೆ ನಿಮ್ಮ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಬಂದು ಘೋಷಣೆ ಮಾಡಿರೋ ಸ್ಕೀಮ್ ಇದು, ಮಾಡ್ಕೊಳ್ಳಿ. ಬಟ್ ನಮ್ಮ ಹಣನ ಮುಟ್ಟಬೇಡಿ. ಹಾಗಾಗಿ ಇವತ್ತು ಪ್ರತಿಭಟನೆ, ನಮ್ಮ ಅನುದಾನ, ನಮ್ಮ ಹಣ, ನಮ್ಮ ಹಕ್ಕು, ಅದನ್ನು ಮುಟ್ಕೂಡ್ದು ಅಂತ ಹೇಳಿ ಬಡ್ಜೆಟ್ ಸೆಷನ್ ಒಳಗಡೆ ಇದ್ರ ಮೇಲೆ ಒಂದು ತೀರ್ಮಾನ ತಗೋಬೇಕು. ತೀರ್ಮಾನ ತಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಬೇರೆ ಹಂತದ ಹೋರಾಟವನ್ನು ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕರೆ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದಿದ್ದೀನಿ. ನಿಮ್ಮ ಮುಂದೆ ಇಷ್ಟು ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ದಯಮಾಡಿ ಕೇಳಿ. ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.